ನನ್ನ ಪರ್ಸನಲ್ ವಿಷಯಗಳನ್ನ ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಮೇಡಮ್. ಬೇಬಿ, ಅವಳು ನಮ್ಮನ್ನು ಡಬಲ್ ಕ್ರಾಸ್ ಮಾಡಲ್ಲ ಅನ್ನೋದು ಕನ್ಫರ್ಮ್ ಆಯ್ತಲ್ಲ. ಬಿಡು, ಅಷ್ಟು ಸಾಕು. ಇನ್ನು ನೀನು ರಿಲ್ಯಾಕ್ಸ್ಡ್ ಆಗಿರೋ. ಅಜಿತ್ ಯಾವತ್ತಿದ್ರು ನಿನ್ನವನೇ. ಓಕೆ ಓಕೆ ಮಾಮ್. ಅತ್ತೆ ಅತ್ತೆ. ಶಾರದಾ, ಶಾರದಾ ಹೇಗಿದೀಯಾ? ಯಾವಾಗ ಬಂದೆ ಶಾರದಾ? ಇಷ್ಟು ವರ್ಷ ಎಲ್ಲಿದ್ದೆ? ನಿನ್ನಿಂದ ಇದನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅತ್ತೆ. ನೀವು ನನಗೇನಂತ ಮಾತು ಕೊಟ್ಟಿದ್ರಿ? ನನ್ನ ಮಗಳು ಮನಸ್ವಿನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ತಾನೆ? ಈಗ ಆ ಮಾತು ತಪ್ತಾ ಇದ್ದೀರಾ? ಕೊಟ್ಟ ಮಾತು ಮರ್ತೋಯ್ತಾ? ಅತ್ತೆ, ಇದು ದೇವ್ರ ಮನೆ. ಈ ಮನೆತನಕ್ಕೆ ಮರ್ಯಾದೆ ತರುವಂತದ್ದಲ್ಲ ಅತ್ತೆ. ನೋಡಿ, ನನ್ನ ಮಗಳು ಮನಸ್ಸಿನ ಬಿಟ್ಟು ಅಜಿತ್ಗೆ ಬೇರೆ ಯಾರೇ ಹೆಂಡತಿಯಾಗಿ ಬಂದ್ರು ನನಗೊಪ್ಪಿಗೆ ಇಲ್ಲ, ನನಗೊಪ್ಪಿಗೆ ಇಲ್ಲ, ನನಗೊಪ್ಪಿಗೆ ಇಲ್ಲ. ಶಾರದಾ, ಕಂಡಿದ್ದು ಕನ್ಸ ಸರಿ ಕಾಣೆ ಆದಾಗಿಂದ ಜೊತೆ ಅಂಜು ಮದುವೆ ಮಾಡಿಸೋ ಮಾತುಕತೆ ನಡೆದಿತ್ತು. ಇಲ್ಲ ಬಿಟ್ಟು ಈಗ ಯಾಕೆ ಶಾರದಾ ಕಾಣಿಸ್ಕೊಂಡ್ಲು? ಅಂದ್ರೆ ನನ್ ಭೂಮಿನ ಮನೆ ಸೊಸೆ ಅಂತ ಒಪ್ಕೋಬಾರ್ದು ಅಂತ ಹೇಳಕ್ ಬಂದಿದ್ಲ? ಇಷ್ಟು ಬೇಗ ಇದ್ದೀವ್ರು, ಎಲ್ಲಿಗೋದ್ರು? ಸಾಹೇಬ್ರೆ, ನೀವ್ ನನ್ ಕೊಟ್ಟ ಮಾತನ್ನ ಇಷ್ಟ ಬೇಗ ಮರ್ತ್ಬಿಟ್ರಿ ಅನ್ಸುತ್ತಲ್ವಾ? ಏನ್ ಗುರಾಯಿಸ್ತಿದ್ದೀರಾ? ಪ್ರತಿದಿನ ನೀವ್ ನನ್ಗೆ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅದನ್ನ ಮರ್ತ್ ಬಿಟ್ರಾ? ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಿಮ್ ಪಾಡಿಗೆ ನೀವ್ ಎದ್ದು ವರ್ಕೌಟ್ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಹೆಂಗ್ ಕತೆ? ಸಾಹೇಬ್ರೆ, ನಿಮ್ ಕಣ್ಣೆಲ್ಲ ಕೆಂಪಾಗಿದೆ, ಈಕೆ ರಾತ್ರಿ ಸರಿಯಾಗಿ ನಿದ್ದೆ ಬರ್ಲಿಲ್ವಾ? ಸಾಹೇಬ್ರೆ, ಏನಾದ್ರೂ ಮನ್ಸಿಗೆ ಹಚ್ಕೊಂಡಿದೀರಾ ನೀವು? ಸಾಹೇಬ್ರು ಯಾಕೆ ನನ್ ಜೊತೆ ಮಾತಾಡ್ತಿಲ್ಲ? ಓಹ್, ನಾನ್ ಲೇಟ್ ಆಗಿದ್ದೆ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡಿದಾರಾ? ಛೆ, ಸಾಹೇಬ್ರು ಈ ತರ ವಿಷಯಕ್ಕೆಲ್ಲ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಮತ್ತಿನ್ ಯಾಕೆ ಮಾತಾಡ್ತಿಲ್ಲ ಇವ್ರು? ಸರಿ, ಹೋಗ್ಲಿ ಬಿಡಿ. ಇವತ್ತು ನಿಮ್ ಫೇವ್ರೆಟ್ ಹೆಸರುಕಾಳು ದೋಸೆ ಮಾಡ್ಲಾ? ಹೋಗಿ, ಅದು ಇಷ್ಟ ಇಲ್ವಾ? ಸರಿ, ನಿಮ್ಗೆ ಏನ್ ಇಷ್ಟನೋ ಹೇಳಿ, ಅದನ್ನೇ ಮಾಡ್ತೀನಿ. ಸಾಹೇಬ್ರೆ, ಇವ್ರಿಗೆ ಏನಾಗಿದೆ ಅಂತ ಯಾಕೆ ನನ್ನ ಊಟಕ್ಕೆ ಮಾತಾಡ್ತಿಲ್ಲ ಇವರು? ಅದನ್ನು ಹೊರತಾಗಿ ಆರಕ್ಷಕರ ಯಾವುದೇ ಅಭ್ಯಂತರವಿಲ್ಲ ಅಂತೂ ನೀ ಹೇಳಿದಾಗೆ ಸುದ್ದಿ ಬಂದಿದೆ. ನಿನ್ನೆ ತಾನೇ ಮಾತಾಡಿದೀವಿ ಅಲ್ವಾ? ಸಚಿನ, ನೀವ್ ಯಾವಾಗ ಬಂದ್ರಿ? ನೀನ್ ಅದ್ಯಾವುದೋ ಯೋಚನಾ ಲಹರಿಯಲ್ಲಿ ವೀರಿಸ್ತಿದ್ಯಲ್ಲ, ಆವಾಗ್ಲೇ ಬಂದೆ. ಏನು ಸಾಹೇಬ್ರ ತಲೆ ತುಂಬಾ ಓಡ್ತಿದೆ, ಏನ್ ಸಮಾಚಾರ? ನಿಮ್ ತಂಗಿ ಅದೇ ಬಾಯ್ ಬಡ್ಕಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಓವರಾಡ್ತಿದ್ದಾಳೆ. ಹೌದಾ? ಅಂತದೇನಪ್ಪ ಮಾಡಿದ್ಲ ಅವಳು? ನಮ್ ಮನೆ ಲಾಡ್ಜ್ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಅರೆ ಬಾಪರೆ, ಮುಂದೆ? ಅವಳು ನಮ್ಮ ಮನೆಗ್ ಬಂದಾಗಿಂದ ತಿನ್ನೋ ಅನ್ನದಿಂದ ಹಿಡಿದು ಕುಡಿಯೋ ಕಾಫಿಯಿಂದ ಹಿಡಿದು ಕೊನೆಗೆ ನಮ್ಮ ಮನೇಲಿ ಉಳ್ಕೊಂಡಿರೋದ್ರಿಂದ ಹಿಡಿದು ಎಲ್ಲದನ್ನು ಆ ಬುಕ್ಕಲ್ಲಿ ಬರ್ದಿಟ್ಟಿದ್ದಾಳೆ. ಅಲ್ಲ, ನಾನೊಬ್ಬ ಗಂಡ ಆಗಿ ಅವ್ಳಿಗೆ ಏನೇನ್ ಮಾಡಿದೀನೋ ಅದನ್ನೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಿಟ್ಟು ಬರುತ್ತಾ ಇಲ್ವಾ ನಿಮ್ಗೆ? ಅವಳನ್ನ ನಾನು ಮದುವೆ ಆಗಿದ್ದೀನಿ ತಾನೆ. ನನ್ನ ಹೆಂಡತಿಯಾಗಿ ಅವಳಿಗೆ ಹಸುವಾದ್ರೆ ಅನ್ನ ಹಾಕ್ತೀನಿ, ಔಷಧಿ ಬೇಕು ಅಂದ್ರೆ ಔಷಧಿ ಕೊಡಿಸ್ತೀನಿ. ಅದನ್ನೆಲ್ಲ ಇವಳು ಒಂದ್ ಬುಕ್ಕಲ್ಲಿ ಬರ್ದಿಟ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಸಿಟ್ಟು ಬರಲ್ವಾ ನಿಮ್ಗೆ? ಓಹೋ, ರಾಯರು ಭೂಮಿ ಬಗ್ಗೆ ಇಷ್ಟೊಂದು ಹಕ್ಕಿಂದ ಮಾತಾಡ್ತಿದಾರಂದ್ರೆ ಹಾರ್ಟ್ ಅಲ್ಲಿ ಹಾರ್ಮೋನಿಯಮ್ಮು ಟ್ಯೂನ್ ಹಾಕ್ತಿದೆ ಅಂತ ಅರ್ಥ ಆಯ್ತು. ನಡೀಲಿ ನಡೀಲಿ, ನಾವಿದಕ್ಕೆ ಪಕ್ವಾದ್ಯ ಭಾಸೋಣ. ಅಣ್ಣನಾಗಿ ನಾನು ತಂಗಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಳ ಬಗ್ಗೆ ಹೆಮ್ಮೆ ಆಗ್ತಾ ಇದೆ. ಆ ವಿಚಾರದಲ್ಲಿ ಎದೆ ತುಂಬಿ ಬರ್ತೀನಿ. ಅವ್ಳು ಹೇಳಿದ್ರಲ್ಲಿ ತಪ್ಪೇನಿದೆ? ಸರಿಯಾಗಿದೆ ಅಲ್ವಾ? ಏನ್ ಸರಿಯಾಗಿದೆ ಸತ್ಯನ? ಅವಳು ನಾನ್ ತಾಳಿ ಕಟ್ಟಿರೋ ಹೆಂಡತಿ, ನನ್ಗಷ್ಟೇ. ತಾಳಿಗೆ ಆ ತಾಳಿಗೆ ಕೇವಲ ಒಂದೇ ವರ್ಷ ಕಾಲಾವಧಿ ಇರೋದು. ನೀನು ಅವಳಿಗೆ ತಾಳಿ ಕಟ್ಟಿದೀಯ ಅಷ್ಟೇ, ಹಾಗಂತ ಅಧಿಕೃತ ಗಂಡ ಏನಲ್ವಲ್ಲ. ಅಂದ ಮೇಲೆ ಅವಳು ಈ ಖರ್ಚನೆಲ್ಲ ಕೊಡ್ತೀನಿ ಅಂತ ಹೇಳೋದ್ರಲ್ಲಿ ನ್ಯಾಯ ಇದೆ ಅಲ್ವಾ? ಸತ್ಯನ, ಎಲ್ಲದಕ್ಕಿಂತ ಮುಂಚೆ ನೀವು ನನಗ್ ಫ್ರೆಂಡ್, ಅದನ್ನ ಮರಿಬೇಡಿ. ನೀನು ನನ್ನ ಆತ್ಮೀಯ ಸ್ನೇಹಿತನೇ, ಅದನ್ನ ಹೇಗ್ ಮರೆಯಕ್ಕಾಗುತ್ತೆ? ಹಾಗಂತ ಈ ವಿಷಯದಲ್ಲಿ ಭೂಮಿ ಮಾಡಿದ್ದು ಸರಿಯಾಗೇ ಇದೆ. ಅವಳು ನನ್ನ ತಂಗಿ ಆಗಿದ್ರು ಅವಳು ಮಾಡಿದ್ದು ಸರಿಯಾಗಿದೆ ಅನ್ನೋದೇ ನನ್ನ ನಿಲುವು ಮತ್ತೆ ವಾದ. ಅಷ್ಟಕ್ಕೂ ಅಜಿತ, ನೀವಿಬ್ರು ಮಾಡ್ಕೊಂಡಿದ್ದು ಒಪ್ಪಂದದ ಮದುವೆ. ಆ ಒಪ್ಪಂದ ಮುಗಿತಿದ್ದ ಹಾಗೆ ಅವಳು ಈ ಮನೆನ ಬಿಟ್ಟು ಹೊರಡ್ಲೇಬೇಕು ತಾನೆ. ಅದಕ್ಕೆ
ಹೋಗೋ ಮುಂಚೆ ಎಲ್ಲವನ್ನ ಚುಕ್ತಾ ಮಾಡಿ ಹೋಗ್ಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಬಂದಿದೆ. ಅವಳು ಹೇಳಿದಾಳೆ, ತಪ್ಪೇನಿಲ್ವಲ್ಲ. ನೋಡ, ಈ ವಿಷಯದಲ್ಲಿ ನೀನು ಬೇಜಾರಾಗೋದಕ್ಕಿಂತ ಒಂದು ಸ್ವಾಭಿಮಾನಿ ಹುಡುಗಿಗೆ ತಾಳಿ ಕಟ್ಟಿದೀನಿ, ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ಸಂತೋಷ ಪಡು. ಅದೇನೋ ಹೇಳ್ತಾರಲ್ಲಪ್ಪ, ಅದು ಈ ಶತಮಾನದ ಮಾದರಿ ಹೆಣ್ಣು ಶುಭಮಂಗಳ ಚಲನಚಿತ್ರದ್ದು ಆರತಿಯವರ ಪಾತ್ರನ ಇಲ್ಲಿ ಭೂಮಿ ನಿಭಾಯಿಸ್ತಿದ್ದಾಳೆ ಅಂತ ಅನ್ಕೋ. ಇನ್ನು ನಚಿ ಮತ್ತೆ ನಾನು ಅಂಬರೀಷನ ಶಿವರಾಮನ ಬರ್ತಾರಲ್ಲ ಆ ಪಾತ್ರಗಳನ್ನ ನಾವು ಮಾಡ್ತಿದೀವಿ ಅಂತ ಅನ್ಕೋ. ಒಟ್ನಲ್ಲಿ ಏನು, ಸ್ವಾಭಿಮಾನಿ ಆರತಿಯವರ ತರ ನಮ್ ಭೂಮಿ. ಈ ಶತಮಾನದ ಮಾದರಿ ಹೆಣ್ಣು. ಭೂಮಿನ ನೆನ್ಸ್ಕೊಂಡು ಸಾಹೇಬ್ರ ಮುಖದಲ್ಲಿ ನಗು ಉಕ್ತಿರೋ ಹಾಗಿದೆ. ಹಾಗೇನಿಲ್ವಲ್ಲ. ಭೂಮಿ ನಿನಗೆ ಒಪ್ಪಂದದ ಹೆಂಡತಿ ಮತ್ತೆ ಗೆಳತಿ ಅನ್ನೋದು ಬಿಟ್ರೆ ನಿನ್ನ ಮನಸ್ಸಲ್ಲಿ ಬೇರೆ ಭಾವನೆಗಳು ಓಡಾಡ್ತಿದೆ ಅನ್ನೋದನ್ನ ಮಾತ್ರ ಒಪ್ಕೋತಿಯ ಹೋಗ್ಲಿ. ಸತ್ಯನ ಏನ್ ಮಾತಾಡ್ತಾ ಇರ? ನನ್ಗೆ ಆತರ ಯಾವ ಫೀಲಿಂಗ್ಸು ಇಲ್ಲ. ಹೌದಾ? ಹಾಗಾದ್ರೆ ಭೂಮಿ ತನ್ನ ಖರ್ಚಿನ ಹಣನ ಕೊಡ್ತೀನಿ ಅಂದ್ರೆ ನೀನ್ ಯಾಕಪ್ಪ ಬೇಡ ಅಂತಿದ್ಯಾ? ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ ಸತ್ಯನ, ಹೋಗ್ಲಿ ಬಿಡಿ. ಇದರಲ್ಲಿ ಅರ್ಥ ಆಗದಿರೋದು ಏನಿದೆಯಪ್ಪ? ನಿಧಾನವಾಗಿ ನಿನಗೆ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ. ಅದು ನಿನ್ನ ಹೃದಯಕ್ಕೆ ಗೊತ್ತಾಗಿದೆ, ಆದ್ರೆ ನಿನಗ್ ಗೊತ್ತಾಗ್ತಿಲ್ಲ ಅಷ್ಟೆ. ಹಾಗೇನಿಲ್ಲ ಸತ್ಯನ, ನನ್ ಮನ್ಸಲ್ಲಿರೋದು ಬರೀ ಸಾಹಿತ್ಯನ ನೆನಪುಗಳು ಮಾತ್ರ. ಸಾಹಿತ್ಯನ ಜಾಗನ ನನ್ ಜೀವನದಲ್ಲಿ ಯಾರು ತಗೊಳ್ಳೋದಕ್ಕಾಗಲ್ಲ. ಹೌದಾ? ಭೂಮಿ ಇಷ್ಟ ದಿನ ನಿಮ್ ಮನೇಲಿ ಇದ್ದಿದ್ದಕ್ಕೆ ಲೆಕ್ಕ ಬರ್ದು ದುಡ್ಡು ಕೊಡ್ತೀನಿ ಅಂದ್ರೆ ನಿನ್ಗೆ ಯಾಕಪ್ಪ ಇಷ್ಟೊಂದು ನೋವಾಗ್ತಿದೆ? ನೋವ? ಯಾವ ನೋವು ಇಲ್ಲ ಸತ್ಯನ. ಅಲ್ಲ, ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಫ್ರೆಂಡ್ ಆದ್ರೆ ಇದನ್ನೆಲ್ಲ ಹೇಳ್ಬಾರ್ದ? ನೀವು ನನಗ್ ಹೇಗ್ ಫ್ರೆಂಡೋ, ಭೂಮಿ ಕೂಡ ನನಗ್ ಹಾಗೆ ಒಳ್ಳೆ ಫ್ರೆಂಡ್. ಈ 1 ವರ್ಷ ಭೂಮಿ ನನ್ನ ಜವಾಬ್ದಾರಿ. ಸತ್ಯನ, ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ. ನಾನ್ ಹೇಳ್ದೆ ಅಂತ ರಾಣಾ ಮನೆ ಮುಂದೆ ಹೋಗಿ ಧರಣಿ ಕುತ್ಕೊಂಡ್ಲಲ್ವಾ? ಸಾಕ್ಷಿ ಫೈರ್ ಮಾಡಿದ್ಮೇಲೆ ನಾನು ಅವಳನ್ನ ಹಾಸ್ಪಿಟಲ್ ಸೇರಿಸಿದೆ. ನಾನು ಅಲ್ಲಿ ಖರ್ಚು ಮಾಡಿರೋ ದುಡ್ಡನ್ನೆಲ್ಲ ಇವಳು ಆ ಬುಕ್ಕಲ್ಲಿ ಬರ್ಕೊಂಡು ನಾನು ವಾಪಸ್ ಕೊಡ್ತೀನಿ ಅಂದ್ರೆ ಸಿಟ್ ಬರಲ್ವಾ? ಓಕೆ, ನಾನು ಇವಾಗ ಒಂದ್ ಮಾತು ಹೇಳ್ತೀನಿ. ಭೂಮಿ ನನಗೆ ಈ ಮನೆಗೆ ಬಂದ್ಮೇಲೆ ಎಷ್ಟೋ ಹೆಲ್ಪ್ ಮಾಡಿದಾಳಲ್ವಾ? ಅವಳು ಮಾಡಿರೋ ಹೆಲ್ಪ್ಗೆಲ್ಲ ನಾನು ನಿನ್ಗೆ ದುಡ್ಡಿನ ರೂಪದಲ್ಲಿ ನಿನ್ಗೆ ಹಣ ಕೊಡ್ತೀನಿ ಅಂದ್ರೆ ಸಿಟ್ ಬರುತ್ತಾ? ಬಂದೇ ಬರುತ್ತಲ್ವಾ? ಹಾಗೆ ನನಗೊಂದು ನಾನ್ ಮಾಡಿರೋ ಖರ್ಚಿಗೆ ಲೆಕ್ಕ ಬರ್ಕೊಂಡು ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಅದನ್ನ ಸಹಿಸ್ಕೊಂಡಿರೋದಕ್ಕಾಗಲ್ಲ ಸತ್ಯಣ್ಣ. ನನ್ನ ಮಾತಿಂದ ನಿಂಗೆ ಕಿರಿಕಿರಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದ್ರೆ ನಿನಗೆ ಭೂಮಿ ಮೇಲೆ ಪ್ರೀತಿ ಶುರುವಾಗಿದೆ ಅಂತ ಗೊತ್ತಾದ್ರೆ ದಯವಿಟ್ಟು ಅದನ್ನ ಹೇಳೋದು ಮರಿಬೇಡ, ಮತ್ತೆ ಹಿಂಜರಿಬೇಡ. ಮತ್ತೆ ಮತ್ತೆ ಸತ್ಯನ ಯಾಕೆ ಮಾತು ತಗೊಂತಾ ಇದಾರೆ ಅಂದ್ರೆ, ನಿಜಕ್ಕೂ ಭೂಮಿ ಮೇಲೆ ನನಗೇನಾದ್ರೂ ಗೊತ್ತಿಲ್ಲದೆ ಫೀಲಿಂಗ್ ಶುರು ಆಗಿದ್ಯಾ? ಇದೇನಿದು? ನಾನ್ ಡೇರಿನ ಒಳಗಡೆ ಇಟ್ಟಿದ್ನಲ್ವಾ, ಅದಾಗ ಇಲ್ಲಿಗೆ ಬಂತು? ಓ, ಸಾಹೇಬ್ರೇನೋ ಬರ್ದ್ಬಿಟ್ಟಿದ್ದಾರೆ. ಪ್ರೀತಿಯ ಭೂಮಿ, ನಾನು ನೀನು 1 ವರ್ಷದ ಮಟ್ಟಿಗೆ ಒಪ್ಪಂದದ ಮದುವೆನೇ ಆಗಿರಬಹುದು. ಹಾಗಂತ ನಮ್ ಸಂಬಂಧನ ವ್ಯವಹಾರ ತರ ನೋಡ್ಬಾರ್ದು ಅಲ್ವಾ? ನೀನ್ ಹಾಸ್ಪಿಟಲ್ ಖರ್ಚಿಂದ ಲೆಕ್ಕ ಬರ್ದಿಟ್ಟಿರೋದು ನನ್ಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನು ಮನೇಲಿ ಮಾಡಿರೋ ಊಟ, ತಿಂಡಿ, ವಸತಿ ಎಲ್ಲಾದ್ರದ್ದು ಲೆಕ್ಕ ಬರ್ದಿಟ್ಟಿರೋದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಭೂಮಿ? ನೀನು ನಾನ್ ತಾಳಿ ಕಟ್ಟಿರೋ ಹೆಂಡತಿ ಭೂಮಿ. ನೀನ್ ನನ್ನ ಹೆಂಡತಿಯಾಗಿ ಆಕ್ಟ್ ಮಾಡ್ತಿರ್ಬೋದು, ಆದ್ರೆ ಸೊಸೆಯಾಗಿ ನಮ್ಮ ಮನೆಯವ್ರಿಗೆ ನೀನ್ ತೋರಿಸೋ ಪ್ರೀತಿ ಖಂಡಿತ ಆಕ್ಟಿಂಗ್ ಅಲ್ಲ, ಅದು ಫೇಕ್ ಅಲ್ಲ, ನಿಜವಾದ ಪ್ರೀತಿ. ನಿನ್ನಿಂದಾಗಿ ದಿನ ಅಮ್ಮನ ಮುಖದಲ್ಲಿ ಮೂಡೋ ಆ ನಗುಗೆ, ನೀನು ನಚಿಕೇತನ ಕನ್ವಿನ್ಸ್ ಮಾಡಿ ಊರಿಗೆ ವಾಪಸ್ ಕರ್ಸಿದ ಆ ನಿನ್ನ ಅಕ್ಕರೆಗೆ, ಅಪೇಕ್ಷಾ ಎಷ್ಟೇ ಅವಮಾನ ಮಾಡಿದ್ರು ಅವ್ರಿಗೆ ವಾಪಸ್ ಅವಮಾನ ಮಾಡದೇ ಇರೋ ನಿನ್ನ ಸಹನೆಗೆ, ಇದೆಲ್ಲದಕ್ಕೂ ನೀನು 1 ರೂಪಾಯಿ ಬೆಲೆ ಕಟ್ತಾ ಹೋದ್ರು ವಾಪಸ್ ನಾನೇ ನಿನ್ಗೆ ದುಡ್ಡು ಕೊಡ್ಬೇಕಾಗತ್ತೆ ಬಾಯ್ವಡ್ಕಿ. ನನ್ ತಾಯಿಗೆ ಸೊಸೆಯಾಗಿ, ನಚಿಕೇತ್ಗೆ ಅತ್ತಿಗೆಯಾಗಿ, ನನಗೆ ಒಬ್ಬ ಒಳ್ಳೆ ಗೆಳತಿಯಾಗಿ 1 ರೂಪಾಯಿಗೂ ಬೆಲೆ ಕಟ್ಟೋ ಅಗತ್ಯ ಇದೆಯಾ? ನನಗೋಸ್ಕರ ಎಷ್ಟೆಲ್ಲ ವ್ರತಗಳನ್ನ ಮಾಡಿದ್ಯಾ, ಅದ್ರ ಫಲನ ನಮ್ ಶಾರದತ್ತೆಗೆ ಸಿಗೋ ತರ ಮಾಡಿದ್ಯಾ? ಒಪ್ಪಂದದ ಹೆಂಡತಿಯಾದ್ರೂ ಹಬ್ಬಗಳಲ್ಲಿ ನಿಜವಾದ ಮನೆ ಸೊಸೆಯಾಗಿ ಮನಸ್ಫೂರ್ತಿಯಾಗಿ ಪಾಲ್ಗೊಂಡಿದ್ಯಾ? ವರ್ಷಗಳಿಂದ ನಮ್ಮನೇಲಿ ನಿಂತು ಹೋಗಿದ್ದ ವರಮಹಾಲಕ್ಷ್ಮಿ ಹಬ್ಬ
ನಿನ್ನಿಂದ ಶುರು ಆಯ್ತು ಭೂಮಿ. ನಿನ್ನ ಪ್ರಯತ್ನದಿಂದ ನಮ್ ಶ್ರವಣ್ ಮಾವ ಮನೆಗೆ ವಾಪಸ್ ಬಂದ್ರು. ನನಗೆ ಭದ್ರ ಕತ್ತಿ ಚುಚ್ಚಕ್ ಬಂದಾಗ ನೀನು ರಕ್ಷಾ ಕವಚದ ತರ ಬಂದು ನನ್ನ ಕಾಪಾಡ್ದೆ. ನಿನ್ನಂತ ಒಳ್ಳೆ ಮನ್ಸಿಗೆ ಪೇಮೆಂಟ್ ಮಾಡೋಷ್ಟು ಶ್ರೀಮಂತ ಅಲ್ಲ ಭೂಮಿ ನಾನು. ದಯವಿಟ್ಟು ನಮ್ಮಿಬ್ರ ಮಧ್ಯ ಈ ಲೆಕ್ಕಾಚಾರ ಬೇಡ. ನಾವಿಬ್ರು ಗಂಡ ಹೆಂಡತಿಯಾಗಿ ನಟಿಸ್ತಿದ್ರು, ನಮ್ಮಿಬ್ರ ಗೆಳೆತನ ಅಂತೂ ನಿಜವಾಗ್ಲೂ ಶುರು ಆಗಿದೆ ಅಲ್ವಾ? ಈ ತರ ಚಿಕ್ಕ ಚಿಕ್ಕದಕ್ಕೂ ಲೆಕ್ಕ ಬರ್ದು ನಮ್ ಗೆಳೆತನಕ್ಕೆ ಅವಮಾನ ಮಾಡ್ಬೇಡ. ಇದುವರೆಗೂ ನಾನ್ ನಿನ್ಗೆ ತುಂಬಾ ಕಡಿಮೆ ಕೇಳ್ಕೊಂಡಿದೀನಿ. ಪ್ಲೀಸ್ ಭೂಮಿ, ಈ ತರ ಲೆಕ್ಕ ಬರಿಬೇಡ. ಇನ್ ಮುಂದೆ ನೀವ್ ಈ ತರ ಲೆಕ್ಕ ಬರೆದ್ರೆ ನನ್ಗೆ ತುಂಬಾನೇ ಹರ್ಟ್ ಆಗುತ್ತೆ ಭೂಮಿ. ಸಾಯ್ಬ್ರೆ, ನೀವ್ ಇಲ್ಲಿ ನಿಂತಿದ್ದೀರಾ? ನಾನು ಇಡೀ ಮನೆ ಎಲ್ಲ ನಿಮ್ಮನ್ನ ಹುಡುಕಾಡ್ದೆ. ಟೀ ತಂದಿದ್ದೀನಿ. ಸತ್ಯನಾ, ನೀವ್ ಟೀ ತಗೊಳ್ಳಿ. ಸಾಯ್ಬ್ರೆ ತಗೊಳ್ಳಿ. ಅಲ್ಲ, ಟೀ ತಗೊಳ್ಳಿ ಅಂದ್ರೆ ಮುಖ ತಿರ್ಗಿಸ್ಕೊತಾ ಇದ್ದೀರಲ್ಲ. ಸತ್ಯನಾ, ನಿಮ್ ಫ್ರೆಂಡ್ ನೋಡಿ ಹೇಗಾಡ್ತಿದಾರೆ? ನೀನು ಎಲ್ಲದಕ್ಕೂ ಲೆಕ್ಕ ಬರೆದಿರ್ತೀಯ ಅಂತಲ್ಲ, ಅದಕ್ಕೆ ಅವನು ಮನ್ಸಿಗೆ ಹಚ್ಕೊಂಡಿದ್ದಾನೆ. ಸಾಯ್ಬ್ರೆ, ನೀವ್ ನನ್ ಡೈರಿಯಲ್ಲಿ ಬರ್ದಿದ್ನ ನಾನು ಓದ್ದೆ. ನನಗೆ ಅರಿವಿಲ್ದೆ ನನ್ನಿಂದ ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ಸಾಹೇಬ್ರೆ, ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಈ ಖರ್ಚು ವೆಚ್ಚನೆಲ್ಲ ನಾನು ಬರ್ದಿಡ್ಲಿಲ್ಲ. ದುಡ್ಡಿನ ವಿಷಯ ತುಂಬಾ ಕೆಟ್ಟದು ಅಂತಾರೆ. ಈ ಹಣ ಅನ್ನೋದು ಅಕ್ಕ ತಂಗಿರ್ನ, ಅಣ್ಣ ತಮ್ಮಂದಿರ್ನ, ಗಂಡ ಹೆಂಡತಿನ ದೂರ ಮಾಡುತ್ತೆ ಅಂತ ಹೇಳ್ತಾರೆ. ಆ ಹಣ ನಮ್ಮಿಬ್ರು ದೂರ ಮಾಡ್ಬಾರ್ದು ಸಾಹೇಬ್ರೆ. ಅದಕ್ಕೆ ನಾನು ಒಂದೊಂದ್ ಪೈಸಾಗೂ ಲೆಕ್ಕ ಬರ್ದಿಡ್ತಾ ಇದ್ದೀನಿ. ನಮ್ಮಿಬ್ರು ಮಧ್ಯೆ ಬರೀ ಸ್ನೇಹ ಇರ್ಬೇಕು. ನಾಳೆ ನಾವಿಬ್ರು ದೂರ ಆದ್ಮೇಲೆ ನಿಮ್ ಮನೆಯವರು ಯಾರು ನಾನ್ ದುಡ್ಗೋಸ್ಕರ ನಿಮ್ನ ಒಪ್ಪಂದದ ಮದ್ವೆ ಅದೇ ಅಂತ ನನಗ್ ಬೆರಳು ತೋರಿಸ್ಬಾರ್ದು. ನನ್ನಪ್ಪ ನಂಗೆ ಶ್ರೀಮಂತಿಕೆ ಕೊಡದೆ ಹೋದ್ರು ಸ್ವಭಾವದಲ್ಲಿ ಶ್ರೀಮಂತಿಕೆ ಕೊಟ್ಟಿದ್ದಾರೆ. ಬಡವರಿಗೆ ಸ್ವಾಭಿಮಾನ ಅನ್ನೋದು ದೊಡ್ಡ ಒಡವೆ ಇದ್ದಾಗೆ ಅಂತ ನನ್ ತಂದೆ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಸಾಹೇಬ್ರೆ, ಅದಕ್ಕೆ ನಾನ್ ಲೆಕ್ಕ ಬರ್ದಿಡ್ತಾ ಇರೋದು. ಸತ್ಯನಾ, ನೀವಾದ್ರೂ ನಿಮ್ ಫ್ರೆಂಡ್ ಹೇಳಿ, ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ ನನ್ನ ಹತ್ರ ಮುನ್ಸ್ಕೊಂಡು ಈ ತರ ಮಾತ್ಬಿಡ್ಬೇಡಿ ಅಂತ. ಒಂದ್ ಕಡೆಯಿಂದ ನಾನು ನಿನ್ಗೆ ಅಣ್ಣ, ಅವನಿಗೆ ಆತ್ಮೀಯ ಸ್ನೇಹಿತ. ಇಬ್ರು ನನಗೆ ಬೇಕಾದವ್ರೆ. ನಾನು ಯಾರ ಪರವಾಗಿ ಮಾತಾಡಿದ್ರು ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಅದಕ್ಕೆ ಈ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿಪ್ಪ. ಈ ವಿಷಯದಲ್ಲಿ ನೀನುಂಟು, ನೀನ್ ಗಂಡ ಉಂಟು. ನನಗೆ ಹಶು ಆಗ್ತಾರೆ, ಒಳಗಡೆ ಇರ್ತೀನಿ. ಸಾಹೇಬ್ರೆ, ನಾನ್ ಈ ಮನೆಗ್ ಬಂದಿರೋದು ನಿಮ್ಮನ್ ನಂಬ್ಕೊಂಡು. ಈಗ ನೀವೇ ನನ್ ಜೊತೆ ಮಾತ್ಬಿಟ್ರೆ ನಾನ್ ಏನ್ ಮಾಡ್ಲಿ ಹೇಳಿ? ಇನ್ ಮುಂದೆ ಕೂತಿದ್ದಕ್ಕೆ ನಿಂತಿದ್ದಕ್ಕೆಲ್ಲ ಲೆಕ್ಕ ಬರೆಯಲ್ಲ ಅಂತ ಒಂದ್ ಮಾತು ಹೇಳು. ಕ್ಷಮಿಸಿ ಸಾಹೇಬ್ರೆ, ನಾನ್ ಈ ಮನೇಲಿ ಇರೋವರೆಗೂ ಪ್ರತಿದಿನ ನಾನ್ ಲೆಕ್ಕ ಬರ್ದೇ ಬರೀತೀನಿ. ಅಷ್ಟೇ ಅಲ್ಲ, ನಿಮ್ಮಿಂದ ದೂರ ಹೋಗೋದಕ್ಕಿಂತ ಮುಂಚೆ ಎಲ್ಲಾ ಖರ್ಚನ್ನು ನಾನ್ ಸೆಟಲ್ ಮಾಡೇ ಹೋಗೋದು. ಇದ್ರಲ್ಲಿ ಯಾವ್ದೇ ರೀತಿ ಬದಲಾವಣೆ ಇರೋದಿಲ್ಲ. ನಿಮ್ಮಿಂದ ಇದನ್ನ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ. ನೀವು ನನಗೇನಂತ ಮಾತು ಕೊಟ್ಟಿದ್ರಿ? ನನ್ನ ಮಗಳು ಮನಸ್ವಿನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ತಾನೆ? ಈಗ ಆ ಮಾತು ತಪ್ತಾ ಇದ್ದೀರಾ? ಕೊಟ್ಟ ಮಾತು ಮರ್ತೋಯ್ತಾ? ನನ್ನ ಮಗಳು ಮನಸ್ವಿನ ಬಿಟ್ಟು ಅಜಿತ್ಗೆ ಬೇರೆ ಯಾರೇ ಹೆಂಡತಿಯಾಗಿ ಬಂದ್ರು ನನಗೊಪ್ಪಿಗೆ ಇಲ್ಲ. ನನಗೊಪ್ಪಿಗೆ ಇಲ್ಲ. ಅಮ್ಮ, ಆಗಿಂದ ತಿಂಡಿ ಕರಿತಾನೆ ಇದ್ದೀನಿ. ನೀನ್ ನೋಡಿದ್ರೆ ಹಸುವಿಲ್ಲ ಅಂತ ಹೇಳ್ತಿದ್ಯಲ್ಲ. ಟೈಮ್ 11 ಗಂಟೆ ಆಗಿದೆ. ಈಗ್ಲಾದ್ರೂ ಬಂದು ತಿಂಡಿ ತಿನ್ನು ಬಾ. ನನಗ್ ಏನು ಬೇಡ, ನನ್ಗೆ ಯಾವ್ದಕ್ಕೂ ಬಲವಂತ ಮಾಡ್ಬೇಡ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಹುಷಾರಿಲ್ವಾ ನಿಂಗೆ? ನನಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಿ. ಮತ್ಯಾಕ್ ಬೆಳಗ್ಗೆಯಿಂದ ಸಪ್ಪಗಿದ್ಯಾ? ಅದನ್ನಾದ್ರೂ ಹೇಳ್ತೀಯಾ? ಸ್ವಲ್ಪ ಹೊತ್ತು ನನ್ ಪಾಡಿಗೆ ನನಗ್ ಬಿಟ್ಬಿಡ್ತೀಯಾ? ಏನಾಯ್ತು ನೋಡ್ರಿ ಅಮ್ಮನ್ನ, ಬೆಳಗ್ಗೆಯಿಂದ ತಿಂಡಿ ಕರಿತಾನೆ ಇದ್ದೀನಿ. ಹಸು ಇಲ್ಲ ಅಂತ ಹೇಳ್ತಿದ್ದಾರೆ. ಸರಿ, ಸಪ್ಪಗೆ ಹಾಕಿದ್ಯಾ ಅದನ್ನಾದ್ರೂ ಹೇಳು ಅಂದ್ರೆ ಅದನ್ನ ಹೇಳ್ತಿಲ್ಲ. ನೀವೇ ಕೇಳಿ. ಯಾಕಮ್ಮ, ಏನಾಯ್ತು? ನನ್ನ ಹತ್ರನೂ ಹೇಳ್ಕೊಳಲ್ವಾ? ನಿನ್ನೆ ರಾತ್ರಿ ಕನಸಲ್ಲಿ ಇವ್ರ ಬಗ್ಗೆ ಅಯ್ಯೋ ಪಾಪ ಅನ್ನೋದೇ ತಪ್ಪ ಅನಿಸ್ತಾ ಇದೆ. ಅದ್ ಯಾವ ಗಡಿಗೇರಿ ನಮ್ಮ ಅಜ್ಜಿ ಜೀವನದಲ್ಲಿ ಕಾಲಿಟ್ಲು, ನಮ್ ಮನೆ ನೆಮ್ಮದಿನ ಹಾಳಾಗೋಯ್ತು. ಇವಳ ಅಮ್ಮನ್ನ ಬಿಡಿಸೋ ವಿಷಯಕ್ಕೆ ಮಾವ ಅಳಿಯನ್ ಮಧ್ಯಾಹ್ನ ಬೆಂಕಿ ಹಚ್ಬಿಟ್ಲು. ನನ್ ಮೊಮ್ಮಗ ನಿಶ್ಚಿತಾರ್ಥ ಮುರಿದು ಬಿತ್ತು. ಇನ್ನು ಇವಳಿಂದ ಈ ಮನೇಲಿ ಇನ್ನು ಏನೇನ್ ಹಾಳಾಗತ್ತು. ಇವ್ ಮುಖ ನೋಡಿದ್ರೆ ನನಗ್ ಏನು ಬೇಡ ಅಂತ ಅನಿಸ್ತಾ ಇದೆ. ನನ್ಗೆ ನನ್ ಪಾಡಿಗೆ ಬಿಟ್ಬಿಡಿ ಅಷ್ಟೇ. ಪರವಾಗಿಲ್ವೇ ಮುದುಕಿ, ಇನ್ನೂ ಪೂರ್ತಿ ನಮ್ ಕೈ ತಪ್ಪ ಹೋಗಿಲ್ಲ. ಮತ್ತೆ ನಮ್ ಕಡೆಗೆ ಯೂಟರ್ನ್ ತಗೋತಾ ಇದೆ. ವೆರಿ ಗುಡ್. ಭೂಮಿ, ಭೂಮಿ, ಅಮ್ಮನ್ ಮಾತಿಗೆ ನೋಡ್ಕೋಬೇಡ. ಬೇಕಿದ್ರೆ ಅವ್ರ ಪರವಾಗಿ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ಅತ್ತೆ, ಇದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅಜ್ಜಿ ಬೈಯೋದ್ ನನ್ಗೇನು ಹೊಸದಲ್ಲ ಅಲ್ವಾ?
ಆದ್ರೆ ಕುಂಡೇಟ್ ತಿಂದು ಆಸ್ಪತ್ರೆಯಲ್ಲಿ ಇದ್ ಬಂದಾಗಿಂದ ಅಜ್ಜಿ ನನ್ನ ವಿಷಯದಲ್ಲಿ ತುಂಬಾನೇ ಸಾಫ್ಟ್ ಆಗಿದ್ರು. ನನ್ ಮನ್ಸು ನಿರಾಳ ಆಗಿತ್ತು. ಆದ್ರೆ ಮತ್ತೆ ಇವತ್ತು ನನಗೂ ಅದೇ ಅರ್ಥ ಆಗ್ತಿಲ್ಲ ಕಂದ. ಅಮ್ಮ ಯಾಕೆ ನಿನ್ ವಿಷಯದಲ್ಲಿ ಮತ್ತೆ ಮೊದಲಿನ ಸ್ಥಿತಿಗೆ ಹೋಗಿದ್ದಾರೆ ಅಂತ. ನೋಡು, ಅದೇನೇ ಇರ್ಲಿ, ನಾನ್ ಅಮ್ಮನ ಹತ್ರ ವಿಚಾರಿಸ್ತೀನಿ. ನೀನ್ ನೊಂದ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನನಗ್ ನಂಬಿಕೆ ಇದೆ ಭೂಮಿ. ಅಮ್ಮ ನಿನ್ನ ಖಂಡಿತ ಸೊಸೆ ಅಂತ ಒಪ್ಕೋತಾರೆ. ಸಾಯಬ್ರೆ, ನಿನ್ನೆಯಿಂದ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ. ಇನ್ನೂ ಕೋಪ ಕಡಿಮೆ ಆಗಿಲ್ವಾ ನಿಮ್ಗೆ? ಅಯ್ಯಮ್ಮ ಕಾಲ್ ನೋವ್ತಿದ್ಯಾ? ಎಲ್ಲಿ? ನನ್ ಮೇಲೆ ನಿಮ್ಗೆ ಇಷ್ಟೊಂದು ಅಕ್ರೆ ಇದೆ, ಇದನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ರಿ ಇಷ್ಟೊತ್ತು? ನಿನ್ಗೇನಾದ್ರು ಆದ್ರೆ ನನ್ ತಡ್ಕೊಳೋದಕ್ಕಾಗಲ್ಲ, ಜೀವ ಹೋದಂಗಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.